ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರೈತ ಮಹಿಳೆಯ ಮನೆ ಜಪ್ತಿಯಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯನ್ನ ಮತ್ತೆ ಮನೆಗೆ ಸೇರಿಸಿ ರೈತ ಸಂಘದ ಮುಖಂಡರು ಈಗ ಫೈನಾನ್ಸ್ಗಳ ವಿರುದ್ಧ ತೊಡೆ ತಟ್ಟಿದ್ದಾರೆ. ಫೈನಾನ್ಸ್ ಕಂಪನಿ ಹಾಕಿದ್ದಂತಹ ಬೀಗ ಒಡೆದು ರೈತ ಸಂಘದ ಮುಖಂಡರು ಈಗ ಆ ರೈತ ಮಹಿಳೆಯ ಬೆಂಬಲಕ್ಕೆ ನಿಂತಿದ್ದಾರೆ. ಮನೆ ನಿರ್ಮಾಣ ಮಾಡೋದಕ್ಕೆ ಅಂತ 3.5 ಲಕ್ಷ ಸಾಲ ಮಾಡಿದ್ರು ಬಡ ಮಹಿಳೆ ಕುಟುಂಬ. ಇತ್ತೀಚೆಗಷ್ಟೇ ಗಂಡನನ್ನು ಕೂಡ ಕಳ್ಕೊಂಡು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಇಕ್ವಿಟಾಸ್ ಫೈನಾನ್ಸ್ ಕಂಪನಿಯಿಂದ ರೈತ ಮಹಿಳೆ ನಿರಂತರವಾಗಿ ಹಿಂಸೆ ಅನುಭವಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ನಿರಂತರವಾಗಿ ಮಹಿಳೆಗೆ ಹಿಂಸೆ ಕೊಟ್ಟಿದ್ದಾರೆ, ಟಾರ್ಚರ್ ಕೊಟ್ಟಿದ್ರು. 3,50,000 ಹಣಕ್ಕೆ 7,50,000 ಸಾಲ ಕಟ್ಟಿದ್ದಾರೆ ರೈತ ಮಹಿಳೆ. ಈಗಾಗಲೇ 3.5 ಲಕ್ಷಕ್ಕೆ 7.5 ಲಕ್ಷ ದುಡ್ಡು ಕಟ್ಟಿದ್ದಾರೆ. ಆದರೂ ಕೂಡ ಇನ್ನೂ ಕಂತುಗಳು ಉಳಿದಿದ್ದಾವಂತೆ. ಹೀಗಾಗಿ ಉಳಿದಿರುವ ಕಂತುಗಳನ್ನು ಕಟ್ಟಬೇಕು ಅಂತ ಫೈನಾನ್ಸ್ ಕಂಪನಿ ಪಟ್ಟು ಹಿಡಿತಾ ಇದೆ. ಏಕಾಏಕಿ ಮಹಿಳೆಯನ್ನ ಮನೆಯಿಂದ ಹೊರಹಾಕಿದೆ ಫೈನಾನ್ಸ್ ಕಂಪನಿ. ಒಂಟಿ ಮಹಿಳೆಯ ಸ್ಥಿತಿ ಕಂಡು ಮಹಿಳೆ ಬೆನ್ನಿಗೆ ರೈತ ಸಂಘ ನಿಂತಿದೆ. ಹೋರಾಟದ ಮೂಲಕ ರೈತ ಮಹಿಳೆಗೆ ಗೂಡು ಸೇರಿಸಿದ್ದಾರೆ ರೈತ ಸಂಘದವರು. ನಮಗೆ ಗಾಡಿ ಇಲ್ಲ, ಗಾಡಿ ಎಲ್ಲ 3 ಗಾಡಿ ಮಾಡ್ಕೊಂಡ್ ಬಂದಿವಿ. ವೆಹಿಕಲ್ ಇಲ್ಲ ನಮ್ಮ ಹತ್ರವ. ನಾವು 3.5 ಲಕ್ಷ ಲೋನ್ ತಗೊಂಡಿದ್ದು 2018 ಇಸ್ವಿಲಿ ಡಿಸೆಂಬರಲ್ಲಿ 3.5 ಲಕ್ಷ ತಗೊಂಡು 380 ಇನ್ಸೂರೆನ್ಸು 30,000 ಮುಟ್ಕೊಂಡ್ರು. ಮತ್ತು 10,800 ಹಂಗೆ 2 ಕಂತು ಕೂಡ ಮುರ್ಕೊಂಡು ನನಗೆ ಕೊಟ್ಟರು. ನಾನು ಈಗ ನಮ್ಮನೆಯವರು ಹೇಳ್ಬೇಕು ಅಂತಂದರೆ ಇದಕ್ಕೆಲ್ಲ ಸಾಲ ಮಾಡ್ಕೊಂಡು ಶುಗರ್ ಜಾಸ್ತಿ ಆಗಿ ಕಿಡ್ನಿ ಹೋಗಿ ಡೆತ್ ಆಗಿದ್ದವರು.